ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರದ ಈ ಹೆಜ್ಜೆಯನ್ನು ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಮತ್ತು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅವರು ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ 36 ಪೈಸೆ ಹೆಚ್ಚಳ ಎಲ್ಲರಿಗೂ ಕೂಡ ಅನ್ವಯ ಆಗಲ್ಲ. ಗೃಹ ಜ್ಯೋತಿಯಲ್ಲಿರೋರಿಗೆ ಇದು ಅನ್ವಯ ಆಗಲ್ಲ. ದರ ಹೆಚ್ಚಳ ಬಿಜೆಪಿ ಅವಧಿಯಲ್ಲೂ ಆಗಿದೆ, ನಮ್ಮ ಅವಧಿಯಲ್ಲೂ ಆಗಿದೆ. ಈ ಹಣವನ್ನ ಜನರಿಗೆ ನಾವು ಬಳಸ್ತಾ ಇದ್ದೀವಿ, ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ತಮ್ಮ ಸರ್ಕಾರ ಕೊಡುಗೈ ದಾನಿಯ ಸರ್ಕಾರ ಅಂತ ಅವ್ರು ಬಣ್ಣಿಸ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ವಿದ್ಯುತ್ ಬರೆಯನ್ನ ಎಳೆಯಲಿಕ್ಕೆ ಮುಂದಾಗಿದೆ ರಾಜ್ಯದ ಜನರಿಗೆ. ದೇರ್ ಇಸ್ ಅ ಬಾಡಿ ಇದೆ, ಆ ಬಾಡಿ ಸಜೆಸ್ಟ್ ಮಾಡ್ತದೆ. ಎಲ್ಲ ಸರ್ಕಾರಗಳು ಬಂದಾಗ ಸಜೆಸ್ಟ್ ಮಾಡುತ್ತೆ. ಅವ್ರಿಗೆ ಬಿಜೆಪಿ ಕೂಡ ಗೊತ್ತಿದೆ, ಆಪೋಸಿಷನ್ ಇದ್ದಾರೆ, ಅವ್ರು ಹೇಳಲೇಬೇಕು. ಇದು ವೆರಿ ಸೇಮ್ ಪ್ರಾಕ್ಟೀಸಸ್. ಇಫ್ ವಿ ಆರ್ ಇನ್ ರೂಲಿಂಗ್, ಇಫ್ ವಿ ಆರ್ ದೇರ್ ನಾಟ್ ರೂಲಿಂಗ್, ಇವೆಲ್ಲ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಏನು ಗಮನ ನೀವು ಸೆಳಿಬೇಕಾಗಿದೆ ಅಂತಂದರೆ, ಇಂಪಾರ್ಟೆಂಟ್ ಪಾಯಿಂಟು, ದಿಸ್ ಲಾರ್ಜಲಿ 36 ಪೈಸಾ ಪರ್ ಯೂನಿಟ್ ಈಸ್ ನಾಟ್ ಫಾರ್ ಎಂಟೈರ್ ಕರ್ನಾಟಕ. ಯಾಕಂದರೆ ಯಾರ್ಯಾರು 200 ಯೂನಿಟ್ ಒಳಗಡೆ ಬರ್ತಾ ಇದ್ದಾರೆ ಅವ್ರಿಗೆ ಫ್ರೀ ಇದ್ದೇ ಇದೆ. ದೇ ಆರ್ ನಾಟ್ ಗೋಯಿಂಗ್ ಟು ಪೇ. ಓನ್ಲಿ ಪೀಪಲ್ ಹೂ ಆರ್ ಡಸ್ ನಾಟ್ ಕಮ್ ಅಂಡರ್ ಪರ್ವ್ಯೂ ಆಫ್ 200 ಯೂನಿಟ್ಸ್ ಅವ್ರು ಮಾತ್ರ ಕಟ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೇಟ್ ಬಿ ಸಬ್ಜೆಕ್ಟ್ ಟು ಕ್ಲಾರಿಫಿಕೇಶನ್. ನಾನು ಅರ್ಥ ಮಾಡ್ಕೊಂಡಿದ್ದು ಈ ರೀತಿ ಇದೆ. 36 ಪೈಸೆ ಬರ್ತಕ್ಕಂಥದ್ದು ಯಾರು 200 ಯೂನಿಟ್ವರೆಗೆ ಫ್ರೀ ಇದ್ದಾರೆ ಅವ್ರಿಗೆ ಫ್ರೀ ಇದೆ ಪವರು. ತಮ್ಮ ಗೃಹ ಜ್ಯೋತಿಯಲ್ಲೂ ಕೂಡ 200 ಯೂನಿಟ್ವರೆಗೆ ಅನ್ನುವಂಥ ಒಂದು ಬಾರ್ಡರ್ ಏನಿತ್ತು ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಆದಾಗ ಅದು ಸೇರಿಸಿ ಬಿಲ್ ಬಂದಿದ್ದು ಇದೆ. ಇದು ಕೂಡ ಅದಕ್ಕೆ ಅಪ್ಲೈ ಆಗುತ್ತಲ್ಲ. ಅಲ್ಲ, ಲಾರ್ಜರ್ ಇಂಟ್ರೆಸ್ಟ್ ನೋಡ್ರಿ, ಕೋಟ್ಯಾಂತರ ಜನರು ಕೊಡೋಕೆ ಅಲ್ಲಿಗೆ 5,000, 10,000, 15,000 ಜನಕ್ಕೆ ಹಿಂಗೆ ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥದ್ದು ಇರ್ಬೋದು. ಬಟ್ ದಟ್ ಈಸ್ ನಾಟ್ ಅ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಅಲ್ಲ, ಲಾರ್ಜರ್ ಇಂಟ್ರೆಸ್ಟ್ ನೋಡಿದಾಗ ದ ಸ್ಕೀಮ್ ಇಸ್ ವರ್ಕಿಂಗ್ ವೆರಿ ವೆಲ್ ಅಂಡ್ ಇಟ್ ಇಸ್ ಬೆನಿಫಿಟಿಂಗ್ ದ ಪೀಪಲ್. ಬರೀ 35-36 ಪೈಸೆ ಅಂತ ಕಾಣುತ್ತೆ ಸರ್. ಓವರ್ ಆಲ್ ನೋಡ್ತಾ ಹೋದಾಗ ಪ್ರತಿ ತಿಂಗಳಿಗೆ ಸಹಜವಾಗಿ ಅದು ದೊಡ್ಡ ಹೊರೆನೇ ಅಲ್ವಾ ಸರ್? ಡೆಫಿನೆಟ್ಲಿ ಇದೆ ರೀ. ಈಗ ಎಲ್ಲ ಸರ್ಕಾರಗಳು ನಾವು ಒಪ್ಕೊಳ್ಳೇಬೇಕು. ಇಫ್ ಯು ಹ್ಯಾವ್ ಟು ಪ್ರೊವೈಡ್ ಮೋರ್ ಲಾರ್ಜರ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಎಲ್ಲವೂ ಒಂದಾಗಲೇ ಟ್ಯಾಕ್ಸ್ ಮಾಡಲೇಬೇಕು. ಐ ಆಮ್ ನಾಟ್ ಫೇವರಿಂಗ್ ಟ್ಯಾಕ್ಸಿಸಮ್, ಬಟ್ ಈ ಪರಿಸ್ಥಿತಿಗಳಿದ್ದಾವೆ. BJP ಸರ್ಕಾರಗಳು ಅವೇ ಮಾಡಿದ್ದಾವೆ, ಕಾಂಗ್ರೆಸ್ ಸರ್ಕಾರಗಳು ಅವೇ ಮಾಡ್ತಾವೆ ಕೂಡ. ಆದರೆ ನಾವು ಮಾಡಿರ್ತಕ್ಕಂಥದ್ದು ದುಡ್ಡನ್ನ ತೊಗೊಂಡು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ಗೆ ಹಾಕಿದ್ದೀವಿ. ನಾವು ಇವತ್ತು 60,000 ಕೋಟಿ ಕೊಟ್ಬಿಟ್ಟು ಡೆವಲಪ್ಮೆಂಟು ಮಾಡ್ತಾ ಇದ್ದೀವಿ. BJP ಸರ್ಕಾರಗಳು ಈ ರೀತಿ ಯಾವುದು ಕಾರ್ಯಕ್ರಮ ಮಾಡಿಲ್ಲ. ಸೊ ನಾವೆಲ್ಲದಕ್ಕೂ ನೀವು ದಯಮಾಡಿ ಅದು ಗ್ಯಾರಂಟಿಗಳಿಗೆ ಲಿಂಕ್ ಮಾಡಿಬಿಡ್ರಿ. ಆಯಿತು, BJP ಗ್ಯಾರಂಟಿ ದುಡ್ಡು ಕೊಡ್ತಾ ಇರಲಿಲ್ಲ, ಮತ್ತು ಅವ್ರು ಯಾಕೆ ಇನ್ಕ್ರೀಸ್ ಮಾಡಿದ್ರಂತೆ? BJP ಸರ್ಕಾರಗಳು ಗ್ಯಾರಂಟಿ ಯೋಜನೆ ಮಾಡ್ತಿರಲಿಲ್ಲ, ಮತ್ತು ಅವ್ರು ಯಾಕೆ ಇನ್ಕ್ರೀಸ್ ಮಾಡಿದ್ರಂತೆ? ಅವ್ರು ಫ್ರೀ ಮಾಡ್ಬೋದಾಗಿತ್ತಲ್ಲ, ಇನ್ಕ್ರೀಸೇ ಮಾಡಬೇಕಾಗಿತ್ತು. ಯಾವುದು ಟ್ಯಾರಿಫು? ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದೀರಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಇಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಮಾಡ್ತಾರೆ, ಅನಿವಾರ್ಯ ಅಂತಲ್ಲ. ದಿ ಇನ್ಫ್ಲೇಷನ್ ಆ್ಯಂಡ್ ದ ಪ್ರೈಸ್ ಟ್ಯಾರಿಫ್ ಆ್ಯಂಡ್ ಇನ್ಕ್ರೀಸ್ ಫಾರ್ ಎವ್ರಿಥಿಂಗ್ ಇಸ್ ವೆರಿ ಕಾಮನ್. ಬಟ್ ದ ವೆರಿ ಫಂಡಮೆಂಟಲ್ ಪಾಯಿಂಟ್ ನಾವು ಹೇಳ್ತಕ್ಕಂಥದ್ದು, ಅವ್ರು ಯಾವುದು ಗ್ಯಾರಂಟಿ ಕೊಡಲಾರಂಗೆ, ಜನರಿಗೆ ಯಾವುದಕ್ಕೂ ದುಡ್ಡು ಕೊಡಲಾರಂಗೆ ಅವರವರೇ ಮಾಡಿದರು. ಆಯಿತು, ನಾವು ಗ್ಯಾರಂಟಿ ಕೊಡಲಿಲ್ಲ, ಡೆವಲಪ್ಮೆಂಟ್ ಮಾಡಿವಿ. ಡೆವಲಪ್ಮೆಂಟ್ ಮಾಡಿದರೆ ಮತ್ತೆ ಮುಗಿದು ಬಿಡಬೇಕಾಗಿತ್ತಲ್ಲ. ಇಲ್ಲಿವರೆಗೆ ಯಾವ ಡೆವಲಪ್ಮೆಂಟ್ ಬರೋದು? ಬೆಂಗಳೂರು ಫಸ್ಟ್ ಕ್ಲಾಸ್ ಇರಬೇಕಾಗಿತ್ತು. ಇದು ಪ್ರಾಸೆಸ್ ಆಫ್ ಡಿಬೇಟ್ ನಡೀತಾನೆ ಇರ್ತದೆ. ಬಟ್ ಅಟ್ ದ ಲಾರ್ಜರ್ ಇಂಟ್ರೆಸ್ಟ್ ವೇರ್ ಐ ಆಮ್ ಕಮಿಂಗ್ ಫ್ರಮ್, ನಾವು ಟ್ಯಾಕ್ಸ್ ಮಾಡಿದ್ರು ಕೂಡ ಪುನಃ ವಿ ಆರ್ ಗಿವನ್ ಬ್ಯಾಕ್ ಟು ದ ಸೊಸೈಟಿ ಇನ್ ಅ ವೆರಿ ಲಾರ್ಜ್ ವೇ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೀವಿ. ಓಕೆ ಸರ್, ಇದು ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಮತ್ತು ಅಂದರೆ ನಾವು ಆ ರೀತಿ ಟ್ಯಾಕ್ಸ್ ಹೆಚ್ಚಳ ಮಾಡಿದ್ರು ಕೂಡ ನಾವು ಅದರ ಜನರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಅವ್ರ ಸಮರ್ಥನೆ ಕೂಡ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಸುಖೇಶ್, ಪಬ್ಲಿಕ್ TV, ಬೆಂಗಳೂರು.